ಅಂತ ಹೋದ್ವಿ. ಇವಾಗ 10:30 ತೇರು ಎಳೆಯೋದೊಂದ 2 ಗಂಟೆ 2:30 ಆಗುತ್ತೆ. ಇನ್ನ 10:30ಗೆ ಈ ರೇಂಜಿಗೆ ಜನ ಬಂದವ್ರೆ. ಇನ್ನೇನಾದ್ರು ತೇರು ಎಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಇದು ಜಾತ್ರೆ ಟೈಮಲ್ಲಿ ಮಾತ್ರ ಈ ಥರ ಜನ ಇರ್ತಾರೆ. ನಾರ್ಮಲ್ ಟೈಮಲ್ಲಿ ಈ ಜಾಗ ಹೇಗಿರುತ್ತೆ ಗೊತ್ತಾ? ಆಮೇಲೆ ದೇವಸ್ಥಾನದ ಕಡೆ ಹೋಗ್ತಾ ಸ್ವಲ್ಪ ವಾಟರ್ ಮೆಲನ್ ಮತ್ತೆ ಕಾಫಿ ಕುಡ್ಕೊಂಡು ನಾವು ಮತ್ತೆ ದೇವಸ್ಥಾನದ ಕಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಟೆಂಪಲ್ ಎಂಟ್ರ್ ಆಗಬೇಕಿತ್ತು, ಅಷ್ಟರಲ್ಲೇ BGS ಮತ್ಸ್ಯಾಲಯ ಸಿಕ್ತು. ಎಂಟ್ರಿ ಫೀಸ್ ಬರೀ 5 ರೂಪಾಯಿ ಅಷ್ಟೇ. ದೇವಸ್ಥಾನದ ಮುಂದೆ ಒಂದು ವಿಡಿಯೋ ಮಾಡಿಕೊಂಡು ಆಮೇಲೆ ದೇವಸ್ಥಾನದೊಳಗೆ ಎಂಟ್ರ್ ಆದ್ವಿ. ನಾವು ಬೆಟ್ಟದ ಮೇಲೆ ಫಸ್ಟ್ ಹೋಗಿ ದರ್ಶನ ಮಾಡೋಣ ಅಂತ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗ್ಲೇ ಮತ್ಸ್ಯಾಲಯ ತೋರಿಸಿದ್ನಲ್ಲ, ಅಲ್ಲಿ ಎಂತ ಮಕ್ಕರ್ ಅಂದ್ರೆ ಅಲ್ಲಿ ಎಂಟ್ರಿ ಫೀಸ್ 5 ರೂಪೀಸ್ ಇತ್ತು. ನಮ್ಮ ಹತ್ರ ಚೇಂಜ್ ಇರಲಿಲ್ಲ, 500 ಇತ್ತು. ಸೊ ಫೋನ್ ಪೇ ಮಾಡೋಣ ಅಂದ್ರೆ ಅಲ್ಲಿ ಫುಲ್ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ದಲ್ಲೇ ನಾವು ಬೆಟ್ಟ ಹತ್ತೋಣ ಅಂತ ಬಂದ್ವಿ. ಈ ಬೆಟ್ಟ ನೋಡಕ್ ಮಾತ್ರ ಚಿಕ್ಕದಿದೆ, ಆದ್ರೆ ಮೇಲ್ ಹತ್ತುತ್ತಾ ದಾರಿ ಎಲ್ಲ ಫುಲ್ ಕ್ರೇಜಿ ಅನ್ಕೊಳ್ಳಿ. ಕೆಲಸ ಆಗಿರಲ್ಲ, ಮುಂದೆ ಕೆಲಸ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ಆ ಕೆಲಸ ಆಗುತ್ತೆ ಏನಂತ ಬಸವಣ್ಣ ತಲೆ ಮೇಲೆ 101 ಈ ವಿಡಿಯೋದಲ್ಲಿ ನಾನು ಅಲ್ಲಿ ಕೇಳಿ ತಿಳಿದಿರೋ ಈ ಜಾಗದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅವ್ರು ಯಾವ ತರ ಆ ಕತೆ ನನ್ನ ಹತ್ರ ಹೇಳಿದ್ರು, ನಾನು ಅದೇ ತರ ಹೇಳಕ್ ಟ್ರೈ ಮಾಡ್ತೀನಿ. ಕಾಲಭೈರವ ತನ್ನ ಕೈಯಲ್ಲಿ ಅಂಟಿಕೊಂಡಿರುವ ಬ್ರಹ್ಮನ 5ನೇ ತಲೆಯನ್ನು ಬಿಡಿಸಿಕೊಳ್ಳಲಾರದೆ ಹೋಗ್ತಾರೆ. ಇದೇ ವಿಷಯನ ಮಹಾದೇವರ ಹತ್ರ ಹೋಗಿ ಹೇಳ್ತಾರೆ. ಆಗ ಮಹಾದೇವ, ಕಾಲಭೈರವ, ನೀನು ಮಾಡಿರುವ ಕೆಲಸ ಧರ್ಮವೇ ಆದರೂ ಬ್ರಹ್ಮದೇವನ ತಲೆ ಕತ್ತರಿಸಿರುವುದಕ್ಕೆ ನಿನಗೆ ಬ್ರಹ್ಮಹತ್ಯೆ ಪಾತಕ ಸುತ್ತಿಕೊಂಡಿದೆ. ಅದಕ್ಕಾಗಿಯೇ ಬ್ರಹ್ಮ ಕಪಾಲ ನಿನ್ನ ಕೈಯಲ್ಲೇ ಅಂಟಿಕೊಂಡಿದೆ. ಈಗ ಈ ಬ್ರಹ್ಮಹತ್ಯೆ ಪಾತಕ ನಿನ್ನಿಂದ ತೊಲಗಿ ಹೋಗಬೇಕೆಂದರೆ ನೀನು 14 ಲೋಕ ಸಂಚಾರ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಕೇಳಿ ಮಹಾದೇವರಿಗೆ ನಮಸ್ಕರಿಸಿ ಕಾಲಭೈರವೇಶ್ವರ ಅಂದಿನಿಂದ 12 ಸಂವತ್ಸರಗಳು 14 ಲೋಕಗಳನ್ನು ಸಂಚಾರ ಮಾಡ್ತಾರೆ. ತುಂಬಾ ಜನ ದೇವಾನು ದೇವತೆಗಳನ್ನು, ಋಷಿಮುನಿಗಳನ್ನು ಹಾಗೂ ಗಂಧರ್ವರನ್ನು ಭೇಟಿ ಮಾಡುತ್ತಾ ಅತಿ ಪುಣ್ಯ ಕ್ಷೇತ್ರಗಳಿಗೆ ದರ್ಶನ ಮಾಡುತ್ತಾ ಕಟ್ಟಕಡೆಯದಾಗಿ ಆ ಪರಮೇಶ್ವರನೇ ತನ್ನ ಸ್ವಯಂ ಶಕ್ತಿಯಿಂದ ಭೂಮಿ ಮೇಲೆ ನಿರ್ಮಿಸಿರುವ ಕಾಶಿನಗರಕ್ಕೆ ಬಂದು ಕಾಲಿಡ್ತಾರೆ. ಅಷ್ಟೇ, ಆಕಾಶದಲ್ಲಿ ಗುಡುಗು ಮಿಂಚು ಸಿಡಿಲು ಜೋರಾಗಿ ಮಳೆ ಬಂದು ತನ್ನ ಕೈಯಲ್ಲಿದ್ದ ಬ್ರಹ್ಮ ಕಪಾಲ ಕೆಳಗೆ ಬಿದ್ದು ಬೂದಿಯಾಗುತ್ತೆ. ಇಲ್ಲಿ ಏನಾಗ್ತಿದೆ ಅಂತ ಕಾಲಭೈರವೇಶ್ವರ ತಿರುಗಿ ನೋಡಿದಾಗ ಸ್ವತಃ ಮಹಾದೇವನೇ ಪ್ರತ್ಯಕ್ಷ ಆಗಿ, ಕಾಲಭೈರವ, ಧರ್ಮವನ್ನು ಕಾಪಾಡಲು ಜನಿಸಿರುವ ನೀನು ಬ್ರಹ್ಮಹತ್ಯೆ ಪಾತಕದಿಂದ 12 ಸಂವತ್ಸರಗಳು 14 ಲೋಕಗಳನ್ನು ಸಂಚಾರ ಮಾಡಿದ್ದೀಯಾ. ಈಗ ಅವಿಮುಕ್ತ ಕ್ಷೇತ್ರ ಎಂದು ಕರೆಯಲ್ಪಡುವ ಈ ಕಾಶಿನಗರಕ್ಕೆ ನಿನ್ನ ಕ್ಷೇತ್ರ ಪಾಲಕನಾಗಿ ನೇಮಿಸುತ್ತಿರುವೆ. ನಿನ್ನ ಅಪ್ಪಣೆ ಇಲ್ಲದೆ ಆ ಯಮಧರ್ಮ ಕೂಡ ಈ ನಗರಕ್ಕೆ ಕಾಲಿಡುವುದಿಲ್ಲ. ತರಗಳು ಬದಲಾದರೂ ಯುಗಗಳು ಬದಲಾದರೂ ಮೊಟ್ಟ ಮೊದಲು ಈ ಕಾಶಿಯಲ್ಲಿ ನಿನಗಾದ ಮೇಲೆ ಪೂಜೆ ನನಗಾಗುತ್ತೆ ಅಂತ ಹೇಳಿ ಕ್ಷೇತ್ರ ಪಾಲಕನ ಬಾಧ್ಯತೆ ಕಾಲಭೈರವೇಶ್ವರನಿಗೆ ಒಪ್ಪಿಸಿ ಅಲ್ಲಿಂದ ಈಶ್ವರ ಮಾಯವಾಗ್ತಾರೆ. ಬೆಟ್ಟ ಮೇಲಿಂದ ದರ್ಶನ ಮಾಡಿದ್ದೆಲ್ಲ ಆದ್ಮೇಲೆ ನಾವು ಕಾಲಭೈರವೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ ಕೆಳಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಫುಲ್ ರಶ್ ಇತ್ತು. ನಾವು ಕಲ್ಯಾಣಿ ಹತ್ರ ಬೇರೆ ಹೋಗ್ಬೇಕಿತ್ತು. ಸೊ ನಾವು ಆಮೇಲೆ ದರ್ಶನ ಮಾಡೋಣ ಅಂತ ಕಲ್ಯಾಣಿ ಕಡೆ ಹೊಟ್ವಿ. ಹೋಗ್ತಾ ದಾರಿಲಿ ಹಾಗೆ ನಮ್ಮ ಹಳೆ ಕಾಲೇಜ್ ಫ್ರೆಂಡ್ ಸಿಕ್ಕಿದ್ದ, ಅವನು ಮಾತಾಡ್ಸ್ಕೊಂಡು ನಾವು ಕಲ್ಯಾಣಿ ಹತ್ರ ಬಂದ್ವಿ. ತೇರು ಎಳೆಯೋದು ಒಂದು 4-4:15 ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಕಲ್ಯಾಣಿ ಹತ್ರನೇ ರೆಸ್ಟ್ ಮಾಡಿ ಅದಾದ್ಮೇಲೆ ಒಂದು 4 ಗಂಟೆಗೆ ಎದ್ದು ತೇರ್ ಹತ್ರ ಹೋದ್ವಿ. ನಾವು ತೇರ್ ಹತ್ರ ಬರೋಷ್ಟ್ರಲ್ಲಿ ಆಗ್ಲಿ ಸುಮಾರು ಜನ ಸೇರಿದ್ರು. ನಾನು ಇಲ್ಲೇ ವಿಡಿಯೋ ಮಾಡಿದ್ ಲಾಸ್ಟು. ತೇರ್ ಹತ್ರ ಹೋದಾಗ ವಿಡಿಯೋ ಮಾಡಕ್ಕೆ ಆಗಿಲ್ಲ, ಅಷ್ಟು ರಶ್ ಇತ್ತು, ತಳ್ಳಾಡ್ತಿದ್ರು. ನಾವು ಹಂಗೋ ಹಿಂಗೋ ತಳ್ಳಾಡ್ಕೊಂಡು ತೇರ್ ಹತ್ರ ಅಂತೂ ಹೋದ್ವಿ. ಬಟ್ ಅಲ್ಲಿಂದ ಬರಕ್ಕೆ ಆಗಿಲ್ಲ. 1 ಅವರ್ ನಿಂತ ಜಾಗದಲ್ಲೇ ನಿಂತಿದ್ವಿ. ಅದ್ರಲ್ಲಿ ಬೇರೆ ಅಲ್ಲಿ ಅಲ್ಗಾಡಕ್ಕೂ ಜಾಗ ಇರಲಿಲ್ಲ, ಫೋನ್ ತೆಗಿಯೋಕ್ಕಂತೂ ಆಗ್ತಾನೆ ಇರಲಿಲ್ಲ. ಆಮೇಲೆ ಅಲ್ಲಿಂದ ಹೋಗ್ತಾ ಟಿಫನ್ ಮಾಡ್ಕೊಂಡು ನಾವು ಮತ್ತೆ ಕಲ್ಯಾಣಿ ಹತ್ರ ಬಂದ್ವಿ. ಕಲ್ಯಾಣಿ ಹತ್ರ ಬೆಳಗಾಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ನಾವು ಮತ್ತೆ ದರ್ಶನ ಮಾಡೋಣ ಅಂತ ಟೆಂಪಲ್ ಹತ್ರ ಹೋದ್ವಿ. ನೈಟ್ಗೆ ಕಂಪೇರ್ ಮಾಡಿದ್ರೆ ಜನ ಸ್ವಲ್ಪ ಕಮ್ಮಿನೇ ಇದ್ರು. ಸೊ ನಾವು ಬೇಗ ಬೇಗ ದರ್ಶನ ಮಾಡೋಣ ಅಂತ ಹೋದ್ವಿ. ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಚುಂಚನಗಿರಿ ಫ್ರೆಂಡ್ ಒಬ್ರು ಸಿಕ್ಕಿದ್ರು. ಅವ್ರನ್ನೂ ಮಾತಾಡ್ಸ್ಕೊಂಡು ಅವ್ರ ಜೊತೆ ಹಾಗೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ನಾವು ಮತ್ತೆ ಬೆಂಗಳೂರು ಕಡೆ ಹೊಟ್ವಿ.